ಮೆಕ್ಕೆಜೋಳ ದರ ಈಗ ವರ್ತಕರು ಕೇವಲ 1650ರಿಂದ 1850 1900 ರೂಪಾಯಿಗೆ ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸ್ವಲ್ಪ ಹಸಿ ಇದ್ದರೆ 1600 700, ಫುಲ್ಲು ಡ್ರೈ ಇದ್ದರೆ 1850 900 ರೂಪಾಯಿ ಖರೀದಿ ಮಾಡ್ತಾರೆ. ನಾನು ಬೆಳಗ್ಗೆ ಪ್ರಾಕ್ಟಿಕಲ್ ರೈತರ ಜೊತೆ ಚರ್ಚೆ ಮಾಡಿ ನಮ್ಮ ಮುಖಂಡರ ಜೊತೆ ಚರ್ಚೆನೂ ಮಾಡಿದ್ವಿ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎಲ್ಲ ಹೋಬಳಿ ಕೇಂದ್ರಗಳು ಸಂಪೂರ್ಣ ಬಂದ್ ಮಾಡ್ತೀವಿ. ಶಾಲಾ ಕಾಲೇಜುಗಳು, ಆಟೋಗಳು, ಬಸ್ಗಳು, ಯಾವ ಬಸ್ಗಳು ಬರಬಾರ್ದು. ಅಗತ್ಯ ವಸ್ತುಗಳು, ತರಕಾರಿ, ಆಸ್ಪತ್ರೆ, ಮೆಡಿಕಲ್ ಶಾಪ್ ಹೊರತುಪಡಿಸಿದರೆ ಹಾಲು ಯಾವುದೂ ಸಿಗಬಾರ್ದು. ಆ ರೀತಿಯ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಾನು ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ನಮ್ಮ ಒತ್ತಾಯ ಇವತ್ತು 1 ಎಕರೆ ಮೆಕ್ಕೆಜೋಳಕ್ಕೆ ಬೀಜ, ರಸಗೊಬ್ಬರ, ಬಿತ್ತನೆ, ಕಟಾವರೆಗೆ 25ರಿಂದ 30 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇವತ್ತಿನ ದರಕ್ಕೆ ಕೇವಲ 20 ಸಾವಿರ ರೂಪಾಯಿ ಮಾತ್ರ ಸಿಗುತ್ತೆ. ರೈತ ಹೇಳಿದೆ ಒಂದು 10 ಸಾವಿರ ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ 2500 ರೂಪಾಯಿ ಸರ್ಕಾರ ರೈತನಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು. ತಕ್ಷಣ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡೋಕ್ಕೂ ನಾವು ಹೊನ್ನಾಳಿ, ನ್ಯಾಮತಿ ಮೊದಲನೇ ಹಂತದಲ್ಲಿ ಬಂದ್ ಮಾಡ್ತೀವಿ. ನಂತರ ನಮ್ಮ ಜಿಲ್ಲಾ ಮುಖಂಡರ ಜೊತೆ ಚರ್ಚೆ ಮಾಡಿ ದಾವಣಗೆರೆ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ತಕ್ಷಣ 2500 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲದ್ರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ. ಮೆಕ್ಕೆಜೋಳ ದರ ಈಗ ವರ್ತಕರು ಕೇವಲ 1650ರಿಂದ 1850 1900 ರೂಪಾಯಿಗೆ ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸ್ವಲ್ಪ ಹಸಿ ಇದ್ದರೆ 1600 700, ಫುಲ್ಲು ಡ್ರೈ ಇದ್ದರೆ 1850 900 ರೂಪಾಯಿ ಖರೀದಿ ಮಾಡ್ತಾರೆ. ನಾನು ಬೆಳಗ್ಗೆ ಪ್ರಾಕ್ಟಿಕಲ್ ರೈತರ ಜೊತೆ ಚರ್ಚೆ ಮಾಡಿ ನಮ್ಮ ಮುಖಂಡರ ಜೊತೆ ಚರ್ಚೆನೂ ಮಾಡಿದ್ವಿ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎಲ್ಲ ಹೋಬಳಿ ಕೇಂದ್ರಗಳು ಸಂಪೂರ್ಣ ಬಂದ್ ಮಾಡ್ತೀವಿ. ಶಾಲಾ ಕಾಲೇಜುಗಳು, ಆಟೋಗಳು, ಬಸ್ಗಳು, ಯಾವ ಬಸ್ಗಳು ಬರಬಾರ್ದು. ಅಗತ್ಯ ವಸ್ತುಗಳು, ತರಕಾರಿ, ಆಸ್ಪತ್ರೆ, ಮೆಡಿಕಲ್ ಶಾಪ್ ಹೊರತುಪಡಿಸಿದರೆ ಹಾಲು ಯಾವುದೂ ಸಿಗಬಾರ್ದು. ಆ ರೀತಿಯ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಾನು ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ನಮ್ಮ ಒತ್ತಾಯ ಇವತ್ತು 1 ಎಕರೆ ಮೆಕ್ಕೆಜೋಳಕ್ಕೆ ಬೀಜ, ರಸಗೊಬ್ಬರ, ಬಿತ್ತನೆ, ಕಟಾವರೆಗೆ 25ರಿಂದ 30 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇವತ್ತಿನ ದರಕ್ಕೆ ಕೇವಲ 20 ಸಾವಿರ ರೂಪಾಯಿ ಮಾತ್ರ ಸಿಗುತ್ತೆ. ರೈತ ಹೇಳಿದೆ ಒಂದು 10 ಸಾವಿರ ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ 2500 ರೂಪಾಯಿ ಸರ್ಕಾರ ರೈತನಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು. ತಕ್ಷಣ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡೋಕ್ಕೂ ನಾವು ಹೊನ್ನಾಳಿ, ನ್ಯಾಮತಿ ಮೊದಲನೇ ಹಂತದಲ್ಲಿ ಬಂದ್ ಮಾಡ್ತೀವಿ. ನಂತರ ನಮ್ಮ ಜಿಲ್ಲಾ ಮುಖಂಡರ ಜೊತೆ ಚರ್ಚೆ ಮಾಡಿ ದಾವಣಗೆರೆ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ತಕ್ಷಣ 2500 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲದ್ರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ. ಮೆಕ್ಕೆಜೋಳ ದರ ಈಗ ವರ್ತಕರು ಕೇವಲ 1650ರಿಂದ 1850 1900 ರೂಪಾಯಿಗೆ ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸ್ವಲ್ಪ ಹಸಿ ಇದ್ದರೆ 1600 700, ಫುಲ್ಲು ಡ್ರೈ ಇದ್ದರೆ 1850 900 ರೂಪಾಯಿ ಖರೀದಿ ಮಾಡ್ತಾರೆ. ನಾನು ಬೆಳಗ್ಗೆ ಪ್ರಾಕ್ಟಿಕಲ್ ರೈತರ ಜೊತೆ ಚರ್ಚೆ ಮಾಡಿ ನಮ್ಮ ಮುಖಂಡರ ಜೊತೆ ಚರ್ಚೆನೂ ಮಾಡಿದ್ವಿ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎಲ್ಲ ಹೋಬಳಿ ಕೇಂದ್ರಗಳು ಸಂಪೂರ್ಣ ಬಂದ್ ಮಾಡ್ತೀವಿ. ಶಾಲಾ ಕಾಲೇಜುಗಳು, ಆಟೋಗಳು, ಬಸ್ಗಳು, ಯಾವ ಬಸ್ಗಳು ಬರಬಾರ್ದು. ಅಗತ್ಯ ವಸ್ತುಗಳು, ತರಕಾರಿ, ಆಸ್ಪತ್ರೆ, ಮೆಡಿಕಲ್ ಶಾಪ್ ಹೊರತುಪಡಿಸಿದರೆ ಹಾಲು ಯಾವುದೂ ಸಿಗಬಾರ್ದು. ಆ ರೀತಿಯ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಾನು ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ.
ನಮ್ಮ ಒತ್ತಾಯ ಇವತ್ತು 1 ಎಕರೆ ಮೆಕ್ಕೆಜೋಳಕ್ಕೆ ಬೀಜ ರಸಗೊಬ್ಬರ ಬಿತ್ತನೆ ಕಟಾವರೆಗೆ 25-30 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇವತ್ತಿನ ದರಕ್ಕೆ ಕೇವಲ 20,000 ರೂಪಾಯಿ ಮಾತ್ರ ಸಿಗುತ್ತೆ. ರೈತ ಹೇಳಿದೆ ಒಂದು 10,000 ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ 2,500 ರೂಪಾಯಿ ಸರ್ಕಾರ ರೈತನಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು. ತಕ್ಷಣ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡೋಕ್ಕೂ ನಾವು ಹೊನ್ನಾಳಿ ನ್ಯಾಂತಿ ಮೊದಲನೇ ಹಂತದಲ್ಲಿ ಬಂದ್ ಮಾಡ್ತೀವಿ. ನಂತರ ನಮ್ಮ ಜಿಲ್ಲಾ ಮುಖಂಡರ ಜೊತೆ ಚರ್ಚೆ ಮಾಡಿ ದಾವಣಗೆರೆ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ತಕ್ಷಣ 2,500 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲದ್ರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ. ಮೆಕ್ಕೆಜೋಳ ದರ ಈಗ ವರ್ತಕರು ಕೇವಲ 1,650ರಿಂದ 1,850, 1,900 ರೂಪಾಯಿಗೆ ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸ್ವಲ್ಪ ಹಸಿ ಇದ್ದರೆ 1,600, 700, ಫುಲ್ಲು ಡ್ರೈ ಇದ್ದರೆ 1,850, 900 ರೂಪಾಯಿ ಖರೀದಿ ಮಾಡ್ತಾರೆ. ನಾನು ಬೆಳಗ್ಗೆ ಪ್ರಾಕ್ಟಿಕಲ್ ರೈತರ ಜೊತೆ ಚರ್ಚೆ ಮಾಡಿ ನಮ್ಮ ಮುಖಂಡರ ಜೊತೆ ಚರ್ಚೆನೂ ಮಾಡಿದ್ದೀವಿ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎಲ್ಲ ಹೋಬಳಿ ಕೇಂದ್ರಗಳು ಸಂಪೂರ್ಣ ಬಂದ್ ಮಾಡ್ತೀವಿ. ಶಾಲಾ ಕಾಲೇಜುಗಳು, ಆಟೋಗಳು, ಬಸ್ಗಳು, ಯಾವ ಬಸ್ಗಳು ಬರಬಾರ್ದು. ಅಗತ್ಯ ವಸ್ತುಗಳು, ತರಕಾರಿ, ಆಸ್ಪತ್ರೆ, ಮೆಡಿಕಲ್ ಶಾಪ್ ಹೊರತುಪಡಿಸಿದರೆ ಹಾಲು ಯಾವುದೂ ಸಿಗಬಾರ್ದು. ಆ ರೀತಿಯ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಾನು ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ನಮ್ಮ ಒತ್ತಾಯ ಇವತ್ತು 1 ಎಕರೆ ಮೆಕ್ಕೆಜೋಳಕ್ಕೆ ಬೀಜ ರಸಗೊಬ್ಬರ ಬಿತ್ತನೆ ಕಟಾವರೆಗೆ 25-30 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇವತ್ತಿನ ದರಕ್ಕೆ ಕೇವಲ 20,000 ರೂಪಾಯಿ ಮಾತ್ರ ಸಿಗುತ್ತೆ. ರೈತ ಹೇಳಿದೆ ಒಂದು 10,000 ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ 2,500 ರೂಪಾಯಿ ಸರ್ಕಾರ ರೈತನಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು. ತಕ್ಷಣ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡೋಕ್ಕೂ ನಾವು ಹೊನ್ನಾಳಿ ನ್ಯಾಂತಿ ಮೊದಲನೇ ಹಂತದಲ್ಲಿ ಬಂದ್ ಮಾಡ್ತೀವಿ. ನಂತರ ನಮ್ಮ ಜಿಲ್ಲಾ ಮುಖಂಡರ ಜೊತೆ ಚರ್ಚೆ ಮಾಡಿ ದಾವಣಗೆರೆ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ತಕ್ಷಣ 2,500 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲದ್ರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ.